ಒಂದು ದಿನ ಅಜ್ಜಿ ತನ್ನ ಹಳೆಯ ಕಳೆಗುಂದಿದ ಶಾಲ್ವನ್ನು ಒದಿಸಿಕೊಂಡು ಅರಣ್ಯದ ಅಂಚಿನಲ್ಲಿ ನಿಂತಿದ್ದ ಒಂದು ಹಾಳಾದ ಬಂಗಲೆಯ ಕಡೆ ನಡೆಯುತ್ತಿದ್ದರು. ಅಜ್ಜಿಯ ಹಿಂದೆ ಅವಳನ್ನು ಅನುಸರಿಸುತ್ತಿದ್ದ 3 ಸ್ನೇಹಿತರು ಸಾನ್ವಿತಾ, ಚಿನ್ಮಯ್ ಮತ್ತು ಭುವನ್ ಸದ್ದಿಲ್ಲದೆ ನಿಧಾನವಾಗಿ ಹೆಜ್ಜೆ ಹಾಕುತ್ತಿದ್ದರು. ಬಂಗಲೆ ಬಳಿ ತಲುಪಿದಾಗ ಅದರ ಬಾಗಿಲು ಮುಚ್ಚಿತ್ತು. ಅದನ್ನು ಜೋರಾಗಿ ತಳ್ಳಿದಾಗ ಬಾಗಿಲು ಚಿರಿಚಿರಿಸುತ್ತಾ ತೆರೆದಿತು. ಅದರ ಒಳಗೆ ಹಾಳಾದ ಗೋಡೆಗಳು ಮತ್ತು ಧೂಳಿನಿಂದ ಕವಿದ ವಾತಾವರಣ ಮತ್ತು ಮೋಡದ ಹೊಳೆಯಂತೆ ಚಿಮ್ಮುವ ದೀಪಗಳ ಬೆಳಕು. ಏಕಾಏಕಿ ಕದ ಮುಚ್ಚಿದ ಶಬ್ದವಾಗುತ್ತದೆ ಮತ್ತು ಒಳ್ಳೆಯ ತಂಪು ಗಾಳಿಯ ಲೋಕವನ್ನು ಕತ್ತಲೆಗೆ ಇಳಿಸುವಂತಿತ್ತು. ಆದರೆ ಅಲ್ಲಿ ಪ್ರತ್ಯಕ್ಷವಾಗಿದ್ದು ಒಂದು ಹೋಳಾದ ಕಣ್ಣುಗಳು ಮತ್ತು ಕ್ರೂರ ಚಿರುನಗು ಹೊಂದಿರುವ ದೆವ್ವ. ಅದನ್ನು ನೋಡಿದ ಅವರು ಗಾಬರಿಗೊಂಡು ಭಯಭೀತರಾಗಿ ಅವರ ಎದೆ ಬಡಿತ ಜೋರಾಗುತ್ತದೆ. ಗಹಗಹಿಸಿ ನಗುತ್ತಾ ಭಯಾನಕ ಶಬ್ದ ಮಾಡಿದಾಗ ಸ್ನೇಹಿತರ ಚಡ್ಡಿ ಒದ್ದೆಯದವು. ಸಾನ್ವಿತಾ ತನ್ನ ಬುದ್ಧಿಯಿಂದ ತಕ್ಷಣ ದೆವ್ವಕ್ಕೆ ಅದರ ಪ್ರತಿಬಿಂಬದಿಂದ ಭಯ ಎಂಬ ತಮ್ಮ ಅಜ್ಜಿ ಹೇಳಿದ ಕಥೆಯನ್ನು ನೆನಪಿಸಿಕೊಂಡು ಗೋಡೆಯ ಮೇಲೆ ಇರುವ ಹಳೆಯ ಕನ್ನಡಿಯನ್ನು ಹಿಡಿದುಕೊಂಡು ದೆವ್ವದ ಎದುರು ಹಿಂಸಾತ್ಮಕವಾದ ಅದರ ಪ್ರತಿಬಿಂಬ ತೋರಿಸುತ್ತಾಳೆ. ದೆವ್ವ ಕಿರುಚುತ್ತಾ ಹಿಂದೆ ಸರಿಯುತ್ತದೆ. ಸ್ನೇಹಿತರು ಒಟ್ಟಾಗಿ ಬಾಗಿಲು ಓಪನ್ ಮಾಡುವ ಯತ್ನದಲ್ಲಿ ಒಂದು ಗುಂಪಾಗಿ ಕೆಲಸ ಮಾಡುತ್ತಾರೆ. ಅವರೆಲ್ಲರ ನೆರವಿನಿಂದ ಬಾಗಿಲು ತಳ್ಳಿಕೊಂಡು ಆಚೆ ಬಿದ್ದ ನಂತರದ ಕ್ಷಣದಲ್ಲಿ ದೆವ್ವವು ತನ್ನ ಅಸಹ್ಯ ಚೀರಾಟ ಮಾಡುತ್ತದೆ. ತಕ್ಷಣವೇ ಎಲ್ಲಾ ಸ್ನೇಹಿತರು ಮನೆಯಿಂದ ಹೊರಹೋಗಿ ದೊಡ್ಡ ಅಪಾಯದಿಂದ ಪಾರಾಗಿ ಸುರಕ್ಷಿತವಾಗಿ ಮನೆ ತಲುಪುತ್ತಾರೆ. ನಂತರ ನಡೆದಿದ್ದನ್ನು ನೆನಪಿಸಿಕೊಳ್ಳುತ್ತಾ ನಗೆಗಡಲಲ್ಲಿ ತೇಲುತ್ತಾರೆ. ಈ ಕಥೆಯ ನೈತಿಕ ಪಾಠವೆಂದರೆ ಸಾಮೂಹಿಕ ಸಹಕಾರ ಮತ್ತು ಬುದ್ಧಿಯಿಂದ ಅಸಾಧ್ಯ ಸ್ಥಿತಿಗಳನ್ನು ಎದುರಿಸಲು ನೆರವಾಗುತ್ತದೆ.